For second PC, we are going to take very important chapter-wise MCQ questions. Already complete relations and functions complete ಆಗಿದೆ. Inverse trigonometry functions complete ಆಗಿದೆ. Matrices and determinants, continuity and differentiation, applications of the derivative complete ಆಗಿದೆ. ಈಗ integrations ಅಲ್ಲಿ up to 54 ಕಂಪ್ಲೀಟ್ ಮಾಡಿದ್ದೇನೆ. 54 ಒಟ್ಟು 54 MCQ ಕ್ವೆಶನ್ಸನ್ನು ನಾನು GH ಮ್ಯಾಥ್ಸ್ಗೆ ಸೆಂಡ್ ಮಾಡಿದ್ದೇನೆ. ಈಗ 55 ಕ್ವೆಶನ್ಸ್ 55ನೇ ಕ್ವೆಶನ್ಸ್ ತೊಗೊಂಡಿದ್ದೀನಿ. 55ನೇ ಕ್ವೆಶನ್ಸು ವರ್ಕೌಟ್ ಮಾಡ್ತೀನಿ. ಆನ್ಸರ್ ನೋಡ್ಕೊಳ್ಳಿ. ಇಫ್ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ದೆನ್ ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದನ್ನು ಸಿ ಇ ಟಿಗೂ ಕೇಳ್ಬೋದು, ಜೆ ಇಗೂ ಕೇಳ್ಬೋದು, ಬೋರ್ಡ್ ಎಕ್ಸಾಮ್ಗೂ ಕೇಳ್ಬೋದು, ಕೇಳಿದ್ದಾರೆ ಸುಮಾರು ಸಲ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್, ಎ ಪ್ಲಸ್ ಬಿ ಮೈನಸ್ ಎಕ್ಸ್, ಎ ಪ್ಲಸ್ ಬಿ ಮೈನಸ್ ಎಕ್ಸ್, ದೆನ್ ಎ ಟು ಬಿ x into f of x, then a to b x into f of x into dx is equal to, very important, ಕೇಳೋ ಚಾನ್ಸಸ್ ಇರುತ್ತೆ. ಸೊಲ್ಯೂಷನ್ ಗಿವನ್ a to b x into f of x into dx, ಇದನ್ನು ಕಾಲಿಟಾಸ್ 1 ಅಂತ ಕರಿತೇನೆ. ಇದಕ್ಕೆ ನೇಮನ್ನು ಕೊಡ್ತೀನಿ. ಐ ಈಸ್ ಈಕ್ವಲ್ ಟು, ಅವ್ರು ಏನು ಕೊಟ್ಟಿದ್ದಾರೆ, ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ವಶನ್ ಕೇಳಿದ್ದಾರೆ. ನಾನು ಅದನ್ನು ಐ ಈಸ್ ಈಕ್ವಲ್ ಟು ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಲಿಟಾಸ್ 1. ವಿ ನೋ ದಟ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇನ್ ಡೆಫಿನೆಟ್ ಇಂಟಗ್ರಲ್, ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಎ ಟು ಬಿ ಎಫ್ ಆಫ್ ಇನ್ ದ ಪ್ಲೇಸ್ ಆಫ್ ಫಂಕ್ಷನ್ ಎಕ್ಸ್. ಯಾವುದೇ ಫಂಕ್ಷನ್ ಆಗಿರಲಿ, ಇನ್ ಎ ಫಂಕ್ಷನ್ ಎಕ್ಸ್, ಸಮ್ ಆಫ್ ಲಿಮಿಟ್ಸ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್, ಈ ಎಕ್ಸ್ ಪ್ಲೇಸಲ್ಲಿ ಸಮ್ ಆಫ್ ಲಿಮಿಟ್ಸ್ ಮೈನಸ್ ಎಕ್ಸ್ ಅಂತ ಬರಿಬೋದು. ಇದನ್ನು ಪ್ರೂವ್ ಮಾಡಿದ್ವಿ ನಾವು. ಪುಟ್ ಟಿ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಈಕ್ವಲ್ ಟಿ ಅಂತ ತೊಗೊಂಡು ಪ್ರೂವ್ ಮಾಡಿದ್ವಿ. ಬಟ್ ಈಗ ಇದನ್ನು ಪ್ರೂವ್ ಮಾಡೋದಕ್ಕೆ ಈ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದ್ದೀನಿ. ನಾವು I is equal to a to b x in the place of sum of limits minus x into f of x plus a plus b minus x into dx. I is equal to a to b a plus b into this function minus x into this function, a plus b into f of a plus b minus x into dx minus integration from a to b x into f of a plus b minus x into dx. I is equal to a to b, a plus b is a constant, f of a plus b minus x ಅನ್ನು ಅವನೇ ಕೊಟ್ಟಿದ್ದಾರೆ. ಏನಂತ ಬರೆದಿದ್ದಾನೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್, ಇದನ್ನು ಎಫ್ ಆಫ್ ಎಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಇಂಟು ಡಿ ಎಕ್ಸ್ ಮೈನಸ್ ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂದರೆ ಏನು ಕರೆಯೋಣ, ಎಫ್ ಆಫ್ ಎಕ್ಸ್ ಈಸ್ ಗಿವನ್, ಅವರೇ ಕೊಟ್ಬಿಟ್ಟಿದ್ದಾರೆ. ಇದನ್ನು ಕಾಲಿಟಾಸ್ 2 ಅಂತ ಕರೀತಾರೆ. ಇದು ಅವ್ನು ಕೊಟ್ಟಿರೋದು ಐ ಅಂತ ತೊಗೊಂಡಿದ್ದೀನಲ್ಲ, ಐ ಇಸ್ ಈಕ್ವಲ್ ಟು ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಇದನ್ನು ಕಾಲಿಟಾಸ್ 1. ಆಫ್ಟರ್ ಸಿಂಪ್ಲಿಫಿಕೇಷನ್ ಕಾಲಿಟಾಸ್ 2. ಆ್ಯಡಿಂಗ್ 1 and 2, ಐ ಇದನ್ನು ಐ ಅಂತ ತೊಗೊಂಡಿದ್ದೇನೆ. ಐ ಪ್ಲಸ್ ಐ 2i ಈಸ್ ಈಕ್ವಲ್ ಟು ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಎ ಟು ಬಿ. ಇದು ಫುಲ್ ರಿಸಲ್ಟ್ ಪ್ರೂವ್ ಮಾಡಿದೆ, ಆ್ಯಡ್ ಮಾಡ್ತಾಯಿದೆ.
a plus b f of x into dx minus a to b x into f of x into dx plus a to b x into f of x into dx minus a to b x into f of x dx cancel. 2i is equal to remaining a to b a plus b f of x into dx. Clearly a is equal to a plus b is a constant, take outside from integration, by 2 a to b f of x into dx. This is the answer. CET ಕೇಳ್ಬೋದು, JE ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ಇವನ್ ಬೋರ್ಡ್ ಎಕ್ಸಾಮಲ್ಲೂ ಕೇಳ್ಬೋದು. 5 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಆಪ್ಷನ್ ಡಿ a plus b by 2 into a to b f of x into dx. Option D is the answer. Next 56th question. 56th question. In 56, integration of dx by x square plus 2x plus 2 into dx. ಇದ್ರ ಮೇಲೆ ಅದೇ ಪ್ರಾಬ್ಲಮ್ ಮಾಡಿದ್ದೇನೆ ನಾನು. ಆಪ್ಷನ್ಸ್ ನೋಡ್ಕೊಳ್ಳಿ. ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ ಮಾಡಿದ್ದೇನೆ. ಎಲ್ಲಿದೆ ಅಂದರೆ ಇದು ಮಾಡಿದ್ದೇನೆ, ರಿಪೀಟೆಡ್ ಆಗಿದೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ. ಆಲ್ರೆಡಿ ಆ ಥರ ಪ್ರಾಬ್ಲಮ್ಸ್ ಮಾಡಿದ್ದೇನೆ. ರಿಪೀಟ್ ಆಗಿರೋ ಪ್ರಾಬ್ಲಮ್ಸ್ ನೀವೇ ವರ್ಕೌಟ್ ಮಾಡ್ಕೊಬೇಕು ನೋಡಿ. ಇದು ಮಾಡಿದ್ದೇನೆ ನೋಡಿ. 13ನೇ ಕ್ವಶನ್, ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಆಲ್ರೆಡಿ ಆಗಿದೆ. ಸೇಮ್ ಮ್ಯಾನರಲ್ಲಿ ಅದು ಮಾಡಿ. ಓಕೆ, ಇದು ಪ್ರಾಕ್ಟೀಸ್ ಮಾಡಿದ್ದೀರಿ, ಅದು ಮಾಡಿದ್ದೇನೆ, ಅದೇ ಥರ ಮಾಡಿ. ಓಕೆ, ನೆಕ್ಸ್ಟ್ ಇದು ಅಷ್ಟೇ ನೋಡಿ. ಡಿ ಎಕ್ಸ್ ಬೈ ರೂಟ್ ಆಫ್ 9x ಮೈನಸ್ 4x ಸ್ಕ್ವೇರ್ ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಮಾಡಿದ್ದೇನೆ, ಪ್ರೀವಿಯಸ್ ವಿಡಿಯೋದಲ್ಲಿ ನೀವೇ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್, ಇದು ಮಾಡಿದ್ದೇನೆ. a ಬೈ ಎಕ್ಸ್ ಮೈನಸ್ 1 ಪ್ಲಸ್ b ಬೈ ಎಕ್ಸ್ ಮೈನಸ್ 2 ಪುಟ್ ಎಕ್ಸ್ ಈಕ್ವಲ್ ಟು 1 ತಗೊಂಡು a ವ್ಯಾಲ್ಯೂ ಕಂಡಿರಿ, ಪುಟ್ ಎಕ್ಸ್ ಈಕ್ವಲ್ ಟು 2 ತಗೊಂಡು b ವ್ಯಾಲ್ಯೂ ಕಂಡಿರಿ. ಈ ಪ್ರಾಬ್ಲಮ್ಸ್ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿದೆ. ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಅಂತಲೇ ಇದೆ ನೋಡಿ. ನೀವು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಈ ಥರ ಬ್ರ್ಯಾಕೆಟಲ್ಲಿದೆ ಅಂದರೆ ನೀವು ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡಲ್ಲಿ ಮಾಡಿರೋ ಪ್ರಾಬ್ಲಮ್ಸನ್ನು ನೋಡಿ. ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಪರ್ಟಿಕ್ಯುಲರಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿದ್ದೇನೆ, ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಪ್ರಾಬ್ಲಮ್ ಮಾಡಿದ್ದೇನೆ. 59ನೇ ಕ್ವಶನ್ನು, ಡಿ ಎಕ್ಸ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಪ್ರೀವಿಯಸ್ ವಿಡಿಯೋದಲ್ಲಿ ಯಾವ ಥರ ಮಾಡಿದ್ದೀನಿ ಗೊತ್ತಾ? ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ n ಪ್ಲಸ್ 1 ಇಂಟು ಡಿ ಎಕ್ಸ್ ನೋಡಿ. 1 ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ n ಪ್ಲಸ್ 1 ಇಂಟು ಡಿ ಎಕ್ಸ್. ಈ ಎಕ್ಸ್ ಪವರ್ ಎನ್ಗೆ ಮಾಡಿದ್ದೀನಿ ನಾನು. ಎಕ್ಸ್ ಪವರ್ ಎನ್ಗೆ ಮಾಡಿದ್ದೀನಿ ಅಂದಮೇಲೆ ಇನ್ನೂ ಪ್ರಾಬ್ಲಮ್ ಈಸಿನೇ ಆಯ್ತಲ್ಲ. ಎಕ್ಸ್ ಪವರ್ ಏನು ಬೇಕಾದ್ರೂ ಕೊಡಲಿ ಅನ್ನೋ ಥರ ಪ್ರಾಬ್ಲಮ್ ಮಾಡಿದ್ದೇನೆ. ನೀವು GH ಮ್ಯಾಥ್ಸ್ ಯೂಟ್ಯೂಬನ್ನು ನೋಡಿದರೆ ಗೊತ್ತಾಗಿರುತ್ತೆ. ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಮಾಡಿಲ್ಲ ಸರ್ ಅಂದರೆ ರಿಪೀಟ್ ಮಾಡ್ತೇನೆ. ಇದು ಅಷ್ಟೇ, ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಕ್ಯೂಬ್. ಪುಟ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ತಗೊಂಡು ಮಾಡಬೇಕು. ಪುಟ್ ಟಿ ಈಸ್ ಈಕ್ವಲ್ ಟು ಪವರಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿ ಟಿ ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಇಂಟು ಡಿ ಎಕ್ಸ್. ಡಿ ಟಿ ಬೈ 3 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಅದಕ್ಕೆ ಇಂಟಿಗ್ರೇಷನ್ ಆಫ್ 1/3 ಔಟ್ಸೈಡ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸನ್ನು ಡಿ ಟಿ ಬೈ 3, 1/3 ಟೇಕ್ ಔಟ್ಸೈಡ್, ಡಿ ಟಿ ಬೈ ಡಿ ಟಿ ಇಂಟು ಇ ಪವರ್ ಎಕ್ಸ್ ಕ್ಯೂಬ್ ಟಿ. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ? ಇ ಪವರ್ ಟಿ 1/3 ಇಂಟು ಇ ಪವರ್ ಟಿ. ಟಿ ಅಂದರೆ ಏನು ತೊಗೊಂಡಿದ್ದೀವಿ, ಎಕ್ಸ್ ಕ್ಯೂಬ್ ಪ್ಲಸ್ ಸಿ 1/3 ಇಂಟು ಇ ಪವರ್ ಎಕ್ಸ್ ಕ್ಯೂಬ್. ಎಲ್ಲಿದೆ ಆಪ್ಷನ್ಸು? ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದಿ ಆನ್ಸರ್. 1/3 ಇ ಪವರ್ ಎಕ್ಸ್ ಕ್ಯೂಬ್. ಇಲ್ಲಿ 1/2 ಇದೆ, ಸಿ ಹೊರಟೋಯ್ತು. 1/3 ಇ ಪವರ್ ಎಕ್ಸ್ ಸ್ಕ್ವೇರ್ ಇದೆ, ಅದು ಹೊರಟೋಯ್ತು. 1/2 ಇ ಪವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇದೆ. 1/2 ಬರೋದಿಲ್ಲ, 1/3 3x ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ. ಇಸ್ ಇಟ್ ಕರೆಕ್ಟ್? ಎಕ್ಸ್ ಕ್ಯೂಬ್ 3x ಸ್ಕ್ವೇರ್ ಬರೋದ್ರಿಂದ 1/2 ಬರೋದೇ ಇಲ್ಲ. ನೆಕ್ಸ್ಟ್ ಇದು ಮಾಡಿದ್ದೇನೆ. 61ನೇ ಕ್ವಶನು ಮಾಡಿದ್ದೇನೆ. ಇ ಪವರ್ ಎಕ್ಸ್ ಇಂಟು ಸೀಕೆಂಡ್ ಎಕ್ಸ್ ಇಂಟು 1 + 10x. ನಾನೇ ಹೇಳ್ಬಿಡ್ತಿದ್ದೆ, ವಿಡಿಯೋ ನೋಡಿರೋರು ಗೊತ್ತಾಗುತ್ತೆ. ಫಸ್ಟ್ ವಿಡಿಯೋ ನೋಡಿ, ಸೀಕೆಂಡ್ ಎಕ್ಸ್ ಒಳಗಡೆ ಗುಣಿಸ್ಕೊಬೇಕು, ಆನ್ಸರ್ ಬರುತ್ತೆ. ವಿಡಿಯೋ ಮಾಡಿದ್ದೀನಿ ನಾನು.
ಇದು ಪ್ರಾಬ್ಲಮ್ ಮಾಡಿದ್ದೇನೆ. ಎಲ್ಲ ಪ್ರಾಬ್ಲಮ್ಸ್ ಆಗಿದೆ, ಎಲ್ಲ ಪ್ರಾಬ್ಲಮ್ಸು ಆಗಿದೆ. ವಿಡಿಯೋ ನೋಡಿ. ಆಗಿಲ್ಲ ಅಂದರೆ ನೀವು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ. ಇದು ಮಾಡಿದ್ದೇನೆ, ಆ್ಯಡ್ ಫಂಕ್ಷನ್, ಈವನ್ ಫಂಕ್ಷನ್ ಪ್ರಾಬ್ಲಮ್ಸ್ ರಿಪೀಟೆಡ್ ಆಗಿದೆ. ನೀವು ಯಾವ ಪ್ರಾಬ್ಲಮ್ ನಿಮಗೆ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಹಾಕಿ. ನನ್ನ ವಾಟ್ಸಪ್ ನಂಬರು 9740582988. ನೀವು ಯಾವುದೇ ಪ್ರಾಬ್ಲಮ್ ಡೌಟ್ ಇದ್ದರೆ 9740582988 ವಾಟ್ಸಪ್ ನಂಬರ್ 9740582988. ಯಾವುದೇ ಪ್ರಾಬ್ಲಮ್ಸ್ ಈಗ ನಾನು ಮಾಡಿದ್ದೀನಿ ಸಿಗ್ತಾಯಿಲ್ಲ ಸರ್, ಗ್ರೂಪಲ್ಲಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸಿಗ್ತಾಯಿಲ್ಲ ಅಂದರೆ ಆ ಪ್ರಾಬ್ಲಮ್ಸನ್ನು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ನಿಮ್ಮ ಹೆಸರು ಹಾಕಿ, ನಿಮ್ಮ ಕಾಲೇಜ್ ಹಾಕಬೇಕು, ನಿಮ್ಮ ಹೆಸರು ಹಾಕಬೇಕು, ಕಾಲೇಜ್ ಹೆಸರು ಮತ್ತು ಯಾವ ಡಿಸ್ಟಿಕ್ಕು ಅಥವಾ ಯಾವ ತಾಲೂಕು, ಯಾವ ಕಾಲೇಜು. ಓಕೆ, ನಾನು ರಿಪ್ಲೈ ಮಾಡ್ತೇನೆ. ಅಥವಾ ಫೋನ್ ಬೇಕಾದ್ರೂ ಮಾಡಿ. ಈಗ ಎಕ್ಸಾಮ್ ಆಗಲಿ ಫಸ್ಟು, ಮ್ಯಾಥಮೆಟಿಕ್ಸು 3ನೇ ತಾರೀಕಿದೆ. 3ನೇ ತಾರೀಕು ಕನ್ನಡ ಎಕ್ಸಾಮ್ ಆದಮೇಲೆ ನೀವು ಯಾವುದೇ ಡೌಟ್ ಇದ್ದರೂ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಅಥವಾ ಕಾಲ್ ಮಾಡಿ ಸಾಲ್ವ್ ಮಾಡಿಸ್ಕೊಬೋದು. ಯು ಕ್ಯಾನ್ ಆಸ್ಕ್ ಎನಿ ಪ್ರಾಬ್ಲಮ್. ಓಕೆ.